ಗಜಾನೀಶ್ವರರು ಶ್ರೀಮಠದಲ್ಲಿ ರಾಮಕಥೆಯಲ್ಲಿ 500ಕ್ಕೂ ಹೆಚ್ಚು ಪದ್ಯಗಳನ್ನು ಬರೆದವರು ಶ್ರೀ ಗುರುಗಳಾಗಿದ್ದಾರೆ. ಈವರೆಗೆ 18ಕ್ಕೂ ಹೆಚ್ಚು ಗ್ರಂಥಗಳನ್ನು ಸಾರಸ್ವತ ಲೋಕಕ್ಕೆ ಕೊಟ್ಟಂತಹ ನಮ್ಮ ನಾಡಿನ ಹೆಮ್ಮೆಯ ಕವಿ ಕಾದಂಬರಿಗಾರರು ಕಳೆದ ಕೊರೋನಾದ ಸಂದರ್ಭದಲ್ಲಿ ರಾಣಿ ಚೆನ್ನಬೈರಾದೇವಿ ಎನ್ನುವ ಗೇರುಸೊಪ್ಪೆಯ ರಾಣಿ ಎಂದು ಪ್ರಸಿದ್ಧರಾದ ಚೆನ್ನಬೈರಾದೇವಿಯ ಕುರಿತಾಗಿ ರಾಣಿ ಚೆನ್ನಬೈರಾದೇವಿ ಕರಿಮೆಣಸಿನ ರಾಣಿಯ ಅಕಳಂಕ ಚರಿತ್ರೆ ಎಂಬ ಮಹಾಗ್ರಂಥವನ್ನು ಬರೆದರು. ಆ ಗ್ರಂಥ ಕೆಲವೇ ದಿನಗಳಲ್ಲಿ ಮರುಮುದ್ರಣಗೊಂಡಿದೆ. ಆ ಮರುಮುದ್ರಣಗೊಂಡಿದ್ದು ಕೂಡ ಖರ್ಚಾಗಿದೆ. ಏನು ರಾಣಿ ಚೆನ್ನಬೈರಾದೇವಿ ಗೇರುಸೊಪ್ಪೆಯನ್ನು ಆಳಿದ ಈ ಮಹಾರಾಣಿ 54 ವರ್ಷಗಳ ಸುದೀರ್ಘ ಕಾಲ ನಮ್ಮ ರಾಜ್ಯವನ್ನು ಆಳಿದರು. ಕರಿಮೆಣಸಿನ ರಾಣಿಯಾಗಿ ಸುಪ್ರಸಿದ್ಧರಾದ ಅವರು ವ್ಯಾಪಾರಕ್ಕೆ ಆ ಕಾಲದಲ್ಲಿಯೇ ಅತ್ಯುತ್ತಮವಾದಂತಹ ಅವಕಾಶವನ್ನು ಕಲ್ಪಿಸಿದರು. ನಾವು ಕಿತ್ತೂರು ರಾಣಿ ಚೆನ್ನಮ್ಮನನ್ನು ಓದಿ ಬಂದೆವು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯನ್ನ ಕೇಳಿ ಬಂದೆವು. ಆದರೆ ಚೆನ್ನಬೈರಾದೇವಿಯನ್ನ ಕಂಡು ಕೇಳಿದಿರಲಿಲ್ಲ. ಕಿತ್ತೂರು ರಾಣಿ ಚೆನ್ನಮ್ಮ ಇರಬಹುದು, ಒಳಗೆ ಓಬವ್ವ ಇರಬಹುದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರು ಇರಬಹುದು. ಇವರು ಯಾರೂ ಭಾರತದ ಇತಿಹಾಸದಲ್ಲಿ 54 ವರ್ಷಗಳ ಸುದೀರ್ಘ ಕಾಲ ರಾಜ್ಯಭಾರವನ್ನು ಮಾಡಿದ್ದಿಲ್ಲ. ಅಂತಹ ಮಹೋನ್ನತ ರಾಣಿ ಈವರೆಗೂ ನೇಪಥ್ಯದಲ್ಲಿದ್ದರು. ಅದೊಂದು ಸೋಜಿಗ. ಅದನ್ನ ಯಾವುದೋ ದೈವಪ್ರೇರಣೆಯಿಂದ ಗುರುಗಳ ಮಂತ್ರಗಳಿಂದ ಗಜಾನೀಶ್ವರರು ಅದನ್ನು ಬರೆಯುವುದಕ್ಕೆ ಉದ್ಯುಕ್ತರಾದರು. ಛಲದಿಂದ ಅದನ್ನು ಬರೆದರು. ಒಂದು ಪುಸ್ತಕ ಏನು ಕ್ರಾಂತಿ ಮಾಡಬಹುದು ಅಂತ ನೋಡಿದರೆ ಇದು ಬಿಡುಗಡೆಯಾದ ಕೆಲವೇ ಕಾಲದಲ್ಲಿ ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆಯವರು ಈ ಪುಸ್ತಕವನ್ನು ತರಿಸಿ ಓದಿಕೊಂಡರು. ಮೊನ್ನೆ ನಾವು ಭೇಟಿಯಾದ ಪುತ್ರ ಹೇಳಿದರು, ಹೊನ್ನಾವರದಲ್ಲಿ ರಾಣಿ ಚೆನ್ನಬೈರಾದೇವಿಯ ತಾಮ್ರದ ಒಂದು ಮೂರ್ತಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಅದಕ್ಕೆ ಆಯೋಜನೆಯನ್ನು ಮಾಡಿದರು. ಮುಖ್ಯಮಂತ್ರಿಗಳು ಈ ಪುಸ್ತಕವನ್ನು ತರಿಸಿ ಓದಿಕೊಂಡರು. ನಾನು 2 ಬಾರಿ ಮುಖ್ಯಮಂತ್ರಿ ಆಗಿದ್ದೇವೆ, ಆದರೂ ರಾಣಿ ಚೆನ್ನಬೈರಾದೇವಿ ಬಗ್ಗೆ ನಮಗೆ ತಿಳಿದೇ ಇಲ್ಲ. ರಾಜ್ಯದ ಬಗ್ಗೆ ತಿಳ್ಕೊಂಡಿದ್ದೇವೆ ಅಂತ ಬಿಡುತ್ತೇವೆ. ನನ್ನ ಕಣ್ಣಲ್ಲಿ ನೀವು ಅಂತ ಗಜಾನೀಶ್ವರರೆಲ್ಲ ಅಭಿನಂದಿಸಿದರು. ಇನ್ನೊಬ್ಬ ಮುಖ್ಯಮಂತ್ರಿಗಳು ಮಾತಾಡುವಾಗ, ಅದೇ ಮುಖ್ಯಮಂತ್ರಿ ಮಾತಾಡುವಾಗ ಇದೊಂದು ಸಿನಿಮಾ ಮಾಡಬೇಕು ಅಂತ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದರು. ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೇನೆ, ಇದರ ಮುಂದಿನ ಭಾಗಕ್ಕಾಗಿ ಹೇಳ್ತಾ ಇರೋದು. ಇದೆಲ್ಲ ಪೂರ್ವಪೀಠಿಕೆ ಬಹಳ ವಿವಾಹ ಮಾಡಿದ್ದೇನೆ ನಾನು. ಮುಂದಿನದ್ದು ಏನು ಅಂದ್ರೆ, ಗಜಾನೀಶ್ವರರು ಎಂತಹ ಸಹೃದಯ ಇರುವಂತ ಎಲ್ಲರಿಗೂ ತಿಳಿದಿದೆ. ಅವರು ಹೊಗಳಿಕೆಯಿಂದ ಸಂಕೋಚದ ಮುದ್ದೆಯಾಗ್ತಾರೆ. ಅವರು ಬರೆದ ಇನ್ನಷ್ಟು ಬೇಕೆಂದ ಹೃದಯಕ್ಕೆ ರಾಮ ಎನ್ನುವ ಹಾಡು 2 ಕೋಟಿಗೂ ಹೆಚ್ಚು ಜನರು ಹಾಡಿದ ಹಾಡು. ಅಂದ್ರೆ ಗಜಾನೀಶ್ವರನಿಗೆ ಸರಸ್ವತಿ ಹೇಗೆ ಒಲಿದಿದ್ದಾರೆ ಅಂದ್ರೆ, ಸರಸ್ವತಿಗೆ ಎಲ್ಲಿಯಾದರೂ ಅನುಮಾನ ಬಂದು ವಾಸ್ತವಕ್ಕೆ ಮನೆ ಇಲ್ಲ ಅಂತ ಅನಿಸಿದರೆ ಅವರು ಗಜಾನೀಶ್ವರರ ನಾಲಿಗೆಯಲ್ಲಿ ಬಂದು ನಿದ್ರೆ ಮಾಡ್ತಾರೆ. ಆದರೆ ಅವರ ಹಿಂದೆ ಲಕ್ಷ್ಮಿಯೂ ಬಂದಿದ್ದಾರೆ. ಅದನ್ನ ಹೇಳುವುದಕ್ಕಾಗಿ ಇಷ್ಟು ಮಾತಾಡಿ. ಲಕ್ಷ್ಮಿ ಹೇಗೆ ಬಂದಳು ಅಂದ್ರೆ, ಈ ಪುಸ್ತಕದ ಬಿಡುಗಡೆಯಿಂದ, ಈ ಗ್ರಂಥದ ಲೋಕಾರ್ಪಣೆಯಿಂದ ಅವರಿಗೆ ಒಂದಿಷ್ಟು ಹಣ ಅದಕ್ಕೆ ಬಂದಿದೆ. ಅದು ಸುಮಾರು 72,000 ರೂಪಾಯಿಗಳು. ಗಜಾನೀಶ್ವರರು ಈ ಹೊತ್ತು ಆ ಎಲ್ಲ ರಾಣಿ ಚೆನ್ನಬೈರಾದೇವಿಯ ಗ್ರಂಥದ ಜನ ಸ್ವೀಕರಿಸಿದ ಕಾರಣಕ್ಕಾಗಿ ಬಂದ ಮೊತ್ತವನ್ನ ಪರಮ ಪೂಜ್ಯ ಶ್ರೀ ಸಂಸ್ಥಾನದವರು ಸಂಕಲ್ಪಿಸಿದ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠಕ್ಕೆ ಸಮರ್ಪಣೆ ಮಾಡಬೇಕು ಅಂತ ಸಂಕಲ್ಪಿಸಿದ್ದಾರೆ. ಹೇಗೆ ಸಮರ್ಪಿಸಿದ್ದಾರೆ ಅಂದರೆ, 72,000 ರೂಪಾಯಿಯ ಸಮರ್ಪಣೆಯ ಮೊತ್ತ ಇಲ್ಲಿದೆ. ಅದರ ಮೇಲೆ 108 ನಾಣ್ಯಗಳು ರಾಣಿ ಚೆನ್ನಬೈರಾದೇವಿಯನ್ನ ಆಚ್ಛಾದಿಸಿಕೊಂಡು ಬಿಡುತ್ತಿದ್ದಾರೆ. ಅದನ್ನು ಒಪ್ಪಿಸಿಕೊಳ್ಳಬೇಕು ಅಂತ ಗಜಾನೀಶ್ವರರು ಅವರ ಕುಟುಂಬದವರು ಎಲ್ಲರ ಪರವಾಗಿ ಇದೀಗ ಪ್ರಾರ್ಥಿಸ್ತೇನೆ. ಅವರು ಸಮರ್ಪಣೆ ಮಾಡಿ ಗಜಾನೀಶ್ವರರು ಎರಡು ಮಾತನಾಡಬೇಕು.
ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದಲ್ಲಿ ಸೇವೆಯ ಕರಕರ ಅವಕಾಶಗಳನ್ನು ಶ್ರೀ ಗುರುಗಳು ಅನುಗ್ರಹಿಸಿದ್ದಾರೆ. ಅದರಲ್ಲಿ ಒಂದು ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿಗಳ ಒಂದು ವಾರ್ಷಿಕ ವೆಚ್ಚವನ್ನ ಅದನ್ನ ಯಾರಾದರೂ ಸ್ಪಾನ್ಸರ್ ಮಾಡಬಹುದು. ಗಜಾನನ ಶರ್ಮರು ಈ ಪುಸ್ತಕದಿಂದ ಒಂದು ವಿದ್ಯಾರ್ಥಿನಿಯ ವಾರ್ಷಿಕ ವೆಚ್ಚ 72,000 ರೂಪಾಯಿಯನ್ನ ದತ್ತು ಪಡೆಯುತ್ತಾ ಇದ್ದಾರೆ. ಇದು ಮಾತನಾಡುವ ಸಮಯ ಅಲ್ಲ, ಆದರೆ ಗುರುಗಳು ಆದೇಶಿಸಿದ್ದಾರೆ. ಹಾಗಾಗಿ ಎರಡು ಮಾತನ್ನ ಹೇಳಬೇಕು. ನಾನು ಒಂದು ವಿದ್ಯಾರ್ಥಿನಿ, ಯಾಕಂದ್ರೆ ತನ್ನ ಮೇಲಾಗಿ ಒಂದು ವಿದ್ಯಾರ್ಥಿನಿ ಅಂತ ಹೇಳಿದ್ರೆ, ಒಂದು ವಿದ್ಯಾರ್ಥಿನಿಯ ವಾರ್ಷಿಕ ವೆಚ್ಚವನ್ನ ತುಂಬಿಕೊಡಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದೆ. ಅದಕ್ಕೆ ನಮ್ದು ಮೊದಲನೇ ದಿನದಿಂದ 40,000 ರೂಪಾಯಿ, ಇನ್ನೊಂದು 60,000 ಮಾತ್ರ ಬಂದಿತ್ತು. ಆದ್ರೆ ನಾನು 72,000 ಒಂದು ವಿದ್ಯಾರ್ಥಿನಿಗೆ ಕೈ ಅದನ್ನು ಸಂಕಲ್ಪ ಮಾಡಿ ಮನೆಯಲ್ಲಿ ನಂತರ ಮನೆಯೊಂದಿಗೆ ಹಾಗೂ ಮಕ್ಕಳ ಜೊತೆಗೆ ಮಾತಾಡಿ ಅವತ್ತು ನಾನು ಮತ್ತೆ ಪುಸ್ತಕದ ಅಂಗಡಿಗೆ ಏನೋ ಕಾರಣಕ್ಕೆ ಹೋಗಿದ್ದೆ. ಅವರು ಮತ್ತೆ ಒಂದು ಪುಸ್ತಕವನ್ನು ಕೇಳಿದ್ರು. ಸರ್, ನೀವು ಹೇಳಿಲ್ಲ, ನಾನು 2 ಮುದ್ರಣ ಮುಂದೆ ಮುದ್ರಣ ಬಂದಿದೆ, ಅದ್ರ ಬಾಬು ಇನ್ನೊಂದು 20,000 ರೂಪಾಯಿ ಕೊಡಬೇಕು ನಿಮಗೆ ಅಂತ ಹೇಳಿ ತಕ್ಷಣ ಕೊಟ್ಟರು. ನನಗನ್ನಿಸ್ತು, ನಾನು ಈ ತರ ಒಂದು ವಿದ್ಯಾರ್ಥಿ ವೆಚ್ಚವನ್ನು ಮುಗಿಸ್ಬೇಕು ಅಂತ ಹೇಳಿ, ಆದರೆ ಪೂರೈಸಬೇಕು ಅಂತ ಹೇಳಿ ಮನಸ್ಸು ಮಾಡಿ ಅಲ್ಲಿ ಹೋಗಿದ್ದೆ ಸಾಗಾಯಿತು ಏನೋ ಅಂತ ಅನ್ಸುತ್ತೆ. ಯಾಕೆಂದ್ರೆ ಅದು ನಮ್ಮ ಗುರುಗಳ ಶಕ್ತಿ. ನಮ್ಮ ಮನಸ್ಸಿನ ಅವರ ಸಂಕಲ್ಪ ಅಷ್ಟೇ ಅಲ್ಲ, ನಮ್ಮ ಮನಸ್ಸಿನ ಸಂಕಲ್ಪವು ಈಡೇರಿಸುವಂತಹ ಒಂದು ಶಕ್ತಿ ಇರುವಂತಹ ಗುರುಪೀಠ ಆಗ್ತಿಲ್ಲ. ನಾನು ನಿರೀಕ್ಷೆ ಮಾಡಿ ಅವರು ಹೇಳಿಲ್ಲ ನನಗೆ. ನಾನು ಹೇಳುವಾಗ ಮುಂದೆ ಮುದ್ರಣ ಅಂತ ಹೇಳಿ ಅದರ ಹಣವನ್ನು ನನಗೆ ತೆಗೆದುಕೊಡ್ಬೋದು. ನಾವು ಒಂದು ಕಡೆ ಅದೇ ಇದು ಹೇಗೆ ಅಂತ ಹೇಳಿ ನಾವು ಒಂದು ಹೆಜ್ಜೆ ಮುಂದಿಟ್ಟರೆ ಗುರುಗಳು ನಮ್ಮಿಂದ ಇನ್ನು 2 ಹೆಜ್ಜೆ ಮುಂದಿರಿಸ್ತಾರೆ ಅಂತ ಅದು ಒಂದು ತೃಪ್ತಿ. ಎರಡನೇದಾಗಿ ಈ ಪುಸ್ತಕ ಬಿಡುಗಡೆ ಆದ್ಮೇಲೆ ಒಂದು ದಿನ ಒಂದು ಫೋನ್ ಬಂತು. ಅದು ಧರ್ಮಸ್ಥಳದ ವೀರೇಂದ್ರ ಹೆಗಡೆ, ಪೂಜ್ಯ ವೀರೇಂದ್ರ ಹೆಗಡೆ ಅವರು ಧರ್ಮಪತ್ನಿಯವರಾದ ಹೇಮಾವತಿ ಅವರು ಹೇಳಿದ್ರು, ನಾನು ಈ ಪುಸ್ತಕವನ್ನ ಓದ್ದೆ ಅಂತಂದ್ರೆ ನಮ್ಮ ಮನೆಯಲ್ಲಿ ನಾವು 8 ಜನ ಇದ್ದೀವಿ, 2 ಪುಸ್ತಕ ಬಂದಿತ್ತು. ನಾನು ಓದಬೇಕು ಅಂತ ಹೇಳಿದ್ರೆ ನಮ್ಮ ಯಜಮಾನ ತಗೊಂಡ್ಬಿಟ್ಟಿದ್ರು. ನಮ್ಮ ಯಜಮಾನ ತಗೊಂಡ್ರೆ ನಮ್ಮ ಭಾವನ ತಗೋತಿದ್ರು. ಹಾಗಾಗಿ ನೆನ್ನೆ ನಮ್ಮ ಕಾಲೊಂದು 6 ಪುಸ್ತಕ ತರಿಸಿದ್ರು. ಇನ್ನು ಈಗ ಎಲ್ಲ ಓದಿ ಮುಗಿಸಿದೀನಿ, ಬಹಳ ಸಂತೋಷ ಆಯ್ತು ಅಂತ ಹೇಳಿದ್ರು. ಅದಾಗಿ 2 ದಿನಕ್ಕೆ ಅವರು ಪೂಜೆ ಹೆಗಡೆಯವರಿಗೆ ಮಾತಾಡಿ ನಾನು ಇಂಥ ದಿನಕ್ಕೆ ಬರ್ತೀನಿ, ನೀವು ಬನ್ನಿ ಅಂತ ಹೇಳಿದ್ರು. ನಾನು ಅವತ್ತು ಹೋದಾಗ ನಾನು ನಿಮ್ಮನ್ನು ಎಲ್ಲ ನೋಡಿದ್ದೀನಿ ಅಂತ ಹೇಳಿದ್ರು. ನನಗೆ ಬಹಳ ಆಶ್ಚರ್ಯ ಆಗುತ್ತೆ, ನಾನು ಅದನ್ನ ನಿರೀಕ್ಷೆ ಮಾಡಿರಲಿಲ್ಲ. ಆದ್ರೆ ಹೇಳಿದೆ ನನ್ನ ಧರ್ಮಸ್ಥಳದ ರಾಮಕಥೆಯಲ್ಲಿ ನಮ್ಮ ಗುರುಗಳು ರಾಮಕಥೆ ಮಾಡುವಾಗ ನಾನು ಇದ್ದೆ, 5 ದಿನಗಳು ಅಲ್ಲೇ ಇದ್ದೆ ಅಂತ ಹೇಳಿದೆ. ನಾನು ಈಗ ನೆನಪಾಯ್ತು ನನಗೆ. ನನಗೆ ಅಂತ ಆ ಒಂದು ವಾರದ ಕಾಲ ನಾವು ಕಲಿಯುವುದರಲ್ಲಿ ಇರಲಿಲ್ಲ, ನಾವು ದೇವಾಲಯಕ್ಕೆ ಹೋಗ್ತಿದ್ದೀವಿ ಅಂತ ಸ್ವತಃ ವೀರೇಂದ್ರ ಹೆಗಡೆಯವರು ಹೇಳುವಾಗ ನನಗೆ ನಿಜವಾಗಿ ನನ್ನ ಪುಸ್ತಕಗಳು ರಾಮಕಥೆ ಕುರಿತು ಮತ್ತು ಬೆಳೆದು ಅಂತ ಹೇಳಿ ಮನಸ್ಸು ಹೋಯ್ತು. ಆಮೇಲೆ ಹೇಳುದು ಅದು ಎಷ್ಟು ಚೆನ್ನಾಗಿ ನಡೀತಿತ್ತು, ಅದು ಆ ಕಾಲ ನನಗೆ ಬಹಳ ಸ್ಮರಣೆ ಬರುತ್ತೆ ಅಂತ ಹೇಳಿದ್ರು. ಹಾಗೆ ಅದರ ನಂತರ ಪುಸ್ತಕವನ್ನ ನಿನ್ನೆ ಹೇಳಬೇಕು ಅಂತಂದ್ರೆ, ನಿಜವಾಗಿ ನಾನು ಇವತ್ತು ಈ ತರ ಮೌನ ಹೇಳಿದ್ರು ಇವತ್ತು ಮಾಡಿ ಅಂತ ಹೇಳಿದ್ರು. ನಿನ್ನೆ ಜೋಸ್ತಾ ಕಾಮತ್ ಅಂತ ತಮ್ಮ ಬಹಳ ಜನಕ್ಕೆ ಗೊತ್ತಿರ್ಬೋದು, ತುಂಬಾ ಇತಿಹಾಸ ತಜ್ಞಿ. ಪಾಪ ಅವರು 84 ವರ್ಷ. ಅವರು ನಮ್ಮ ಆಕಾಶವಾಣಿಯ ನಿರ್ದೇಶಕರಾಗಿದ್ದು ಇತಿಹಾಸ ತಜ್ಞಿ. ಅವರಿಗೆ 84 ವರ್ಷ ಆದ್ರೆ ಅವರು ಕ್ಯಾನ್ಸರ್ ಇಂದ ಆಸ್ಪತ್ರೆಗೆ ಹೋದರು. ಅವರು ಈಗ ಒಂದು 15 ದಿನದಿಂದ ಈಚೆ ಬಂದಿದ್ದಾರೆ. ನಮ್ಮ ಶಿವಾನಂದ ಕಡಲೆ ಅವರು ಈ ತರ ಪುಸ್ತಕ ಬಂದಿದೆ ಅಂತ ಹೇಳಿದಾಗ ನನಗೆ ಕಳಿಸ್ಕೊಡಿ ಅಂತ ನಾನು ಕಳಿಸ್ಕೊಡ್ತೇನೆ. ಅಮ್ಮ ಮೊದಲು ಅದರ ಮುನ್ನುಡಿಯನ್ನು ಬಂದವರು ಒಂದು ಕಾರ್ಡ್ ಬಂದರು, ನಡುಗುವ ಕೈಗಳು ಕಾರ್ಡ್ ಬಂದಿದ್ದಾರೆ. ಅದಾದ್ರೆ ಒಂದೇ ವಾರದಲ್ಲಿ ಓದಕ್ಕಾಗಲ್ಲ. ಅವ್ರು ಹೇಳ್ತಾರೆ, ಪುಸ್ತಕ ಬಹಳ ನನಗೆ ಹಿಡಿದ್ರೆ ಕೈ ಹಿಡಿರುತ್ತೆ, ಆದ್ರೂ ಬಿಡಕ್ಕಾಗಿಲ್ಲ ನನಗೆ. ನೀವು ನಮ್ಮ ನಾಡಿನ ಚರಿತ್ರೆ ತುಂಬಾ ನನಗೆ ತುಂಬಾ ಕಾಣಿಕೆ ಕೊಡ್ತಾರೆ, ಕಾಣಿಕೆ ಕೊಡ್ತೇನೆ. ನನಗೆ ಬಹಳ ನಿಜ ಹೇಳಬೇಕು ಅಂತಂದ್ರೆ ಒಂಥರ ಭಾವುಕ. ಯಾಕೆ
ಅಂತಂದ್ರೆ ಅದು ನಮ್ಮ ಗೂಢ ಆ ಕಾರಣದಿಂದಲೇ ನಾನು ಮಾತನಾಡ್ತೀನಿ. ಶರ್ಮರು ಭಾವಪುಷ್ಪವನ್ನು ಸಮರ್ಪಿಸಿದರು. ಇಂತಹ ಹಿನ್ನೆಲೆ ಇರುವಂತಹ ಪೀಠ ವಿಶ್ವವಿದ್ಯಾಲಯವನ್ನ ವಿಷ್ಣುಗುಪ್ತ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡಿರುವಂಥದ್ದು. ಯಾವಾಗಲೂ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ತುಂಬಾ ಮುಖ್ಯ ಆಗ್ತದೆ. ಯಾರೋ ಒಂದು ರಾಜಕೀಯ ನಿಂತ್ಕೊಳ್ಳಿ, ಎಷ್ಟೇ ಫೆಸಿಲಿಟಿ ಇರುವಂತ ಒಂದು ಮೆಡಿಕಲ್ ಕಾಲೇಜ್ ಆಗಲಿ ಇಂಜಿನಿಯರಿಂಗ್ ಕಾಲೇಜ್ ಆಗಲಿ ಇದ್ರೆ ಅಲ್ಲಿ ಕಲಿತಂತಹ ಸ್ಟೂಡೆಂಟ್ಸಿಗೆ ಏನು ಮೊರಾಲಿಟಿ ಇರ್ತದೆ, ಏನು ನೈತಿಕತೆ ಇರ್ತದೆ, ಜೀವನದಲ್ಲಿ ಏನನ್ನ ಮಾಡಬೇಕು ಅಂತ ಹೇಳುವ ಸಾಧನೆ ಮಾಡಬೇಕು ಅಂತಾದ್ರೆ ಅವರ ಹಿಂದೆ ಇರುವಂತಹ ಬ್ಯಾಕ್ಗ್ರೌಂಡ್ ಯಾವುದಿರ್ತದೆ, ಅದರಲ್ಲಿ ವಿದ್ಯೆಗೆ ಮತ್ತು ನೈತಿಕತೆಗೆ ಯಾವುದೇ ಸಂಬಂಧ ಇರೋದು. ಹಾಗಾಗಿ ಸಾವಿರಾರು ಇನ್ಸ್ಟಿಟ್ಯೂಷನ್ಗಳಿವೆ, ನೂರಾರು ವಿಶ್ವವಿದ್ಯಾಲಯಗಳಿವೆ. ಅದರ ಹಿನ್ನೆಲೆ ಯಾವುದು ಅಂತ ಹೇಳುವಂಥದ್ದು ಬಹಳ ಮುಖ್ಯ. ಆ ಹಿನ್ನೆಲೆ ಅಂತ ಹೇಳೋದು ಶ್ರೇಷ್ಠ ಆಗಿದೆ. ಅದನ್ನೆಲ್ಲವನ್ನು ಗುರುಗಳು ಮಾಡಿದ್ದೆಲ್ಲವನ್ನು ನಮಗೆ ಫಾಲೋ ಮಾಡ್ಲಿಕ್ಕೆ ಆಗ್ತದ ಇಲ್ಲ ಅಂತ ಹೇಳೋದು ಬೇರೆ ಪ್ರಶ್ನೆ. ಆದರೆ ಆ ಹಿನ್ನೆಲೆ ಆದರ್ಶ, ಹಿಂದೆ ಇರುವ ಆದರ್ಶ ಆ ರೀತಿ ಇರಬೇಕು. ಅಂತ ಶ್ರೇಷ್ಠ ಆದರ್ಶ ಎಲ್ಲಿದೆ, ಆ ಆದರ್ಶದ ಹಿನ್ನೆಲೆ ಈ ರಾಮ ಸಾಮ್ರಾಜ್ಯ ಪಟ್ಟಾಭಿಷೇಕ ಅಥವಾ ಶ್ರೀರಾಮನಿಂದಲೇ ಪೂಜಿತಗೊಂಡಿರುವಂತಹ ವಿಗ್ರಹವನ್ನ ಪೂಜೆ ಮಾಡ್ತಾ ಇರುವಂತಹ ಪೀಠ. ಆದ್ರಿಂದ ಇಷ್ಟೆಲ್ಲ ಶಕ್ತಿ ಇರುವಂಥದ್ದು. ಅಂತ ಹಿನ್ನೆಲೆ ಇರುವಂತಹ ಮಠ ಶ್ರೀ ಗುರುಗಳು ಅವರು ಹಿನ್ನೆಲೆಯಲ್ಲಿದ್ದರೆ, ಅವರ ಆಶೀರ್ವಾದದಲ್ಲಿ ನಮ್ಮ ವಿದ್ಯಾರ್ಥಿಗಳಿದ್ರೆ ಅಥವಾ ನಾವಿದ್ರೆ ಪೋಷಕರಿದ್ರೆ, ಆಗ ಮುಂದೆ ಎಂತೆಂದಿಗೂ ಕೂಡ ಎದೆ ತಟ್ಟಿ ಹೇಳ್ಕೊಳಿಕ್ಕೆ ಸಾಧ್ಯ ಆಗ್ತದೆ. ನಾವು ಇಂಥ ಎಜುಕೇಶನ್ ಕಲ್ತದ್ದು ಆ ಪೋಷಕರಿಗೆ ಹೇಳ್ಕೊಳಿಕ್ಕಾಗ್ತದೆ. ನಮ್ಮ ಮಕ್ಕಳು ಇಂಥಲ್ಲಿ ಕಲ್ತ್ಕೊಂಡು ನಾನು ಅಲ್ಲಿಗೆ ಸತ್ಯಸಾಯಿ ಲೋಕಸೇವಾ ಜೂನಿಯರ್ ಕಾಲೇಜಿನಲ್ಲಿ ಅಲ್ಲಿ ಇನ್ಸ್ಟಿಟ್ಯೂಷನ್ ಅಲ್ಲಿ 5 ವರ್ಷಗಳ ಕಾಲ ಕಲಿತು. ನಮ್ಮ ತಂದೆ ತಾಯಿ ಇವತ್ತು ಕೂಡ ಎದೆ ತಟ್ಟಿ ಹೇಳ್ಕೊಡ್ತಾರೆ, ಅಂತ ಇನ್ಸ್ಟಿಟ್ಯೂಷನ್ ಕಲ್ತದ್ದು. ಆ ಹಿನ್ನೆಲೆ ಆಗಿದೆ. ಆದ್ರಿಂದ ಅಲ್ಲಿ ಆಶೀರ್ವಾದ ಆ ರೀತಿಯಲ್ಲಿ ಇರ್ತದೆ, ಅನುಗ್ರಹ ಆ ರೀತಿಯಲ್ಲಿ ಇರ್ತದೆ. ಹಾಗಾಗಿ ಮುಂದೊಂದು ದಿನ ಯಾರ್ಯಾರು ಯಾವುದಾದ್ರು ಸಾಧಕರು ಬರಬೇಕು ಅಂತಾದ್ರೆ ಅಂತಹ ಹಿನ್ನೆಲೆ ಇರುವಂತಹ ವಿಶ್ವವಿದ್ಯಾಲಯದಲ್ಲಿ ಅಥವಾ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣವನ್ನು ಪಡ್ಕೊಂಡಿದ್ರೆ ಮಾತ್ರ ಸಾಧ್ಯ ಆಗ್ತದೆ. ಕೇವಲ ಎಲ್ಲೋ ಹೋಗಿ ಯಾವುದೋ KR ಮಾರ್ಕೆಟ್ಗೆ ಹೋಗಿ ಅಲ್ಲಿ ಅಪರಿಚಿತರಿರುವ ಯಾವುದೋ ಒಂದು ಇನ್ಸ್ಟಿಟ್ಯೂಷನ್ ನಲ್ಲಿ ಕಲಿತ ತಕ್ಷಣ ಅದೊಂದು ಭಯಂಕರ ಅದ್ಭುತ ಪ್ರತಿಭೆಯಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಪರಿಸರ, ಪರಂಪರೆ, ಆಮೇಲೆ ಸಂಸ್ಕೃತಿ ಎಲ್ಲದಕ್ಕೂ ಕೂಡ ಆ ದೇಶೀಯ ಅಸ್ಮಿತೆ ಇದೆಲ್ಲವೂ ಕೂಡ ಪರಿಗಣನೆ ಬರ್ತದೆ. ಹಾಗಾಗಿ ಆ ಎಲ್ಲ ಪುಣ್ಯ ಫಲಗಳು ನಮಗೆ ಬೇಕು ಅಂತಾದರೆ ನಾವು ಇಂಥ ಪೀಠದ ಜೊತೆಗೆ ಇರಬೇಕು. ಪ್ರತಿಯೊಬ್ಬರು ಕೂಡ ಅದಕ್ಕೆ ಸಂಬಂಧಿಸಿದ ಏನು ಕೆಲಸಗಳಿದೆಯೋ ಅದನ್ನ ಮಾಡಿಕೊಳ್ಬೇಕು ಅಂತ ಹೇಳೋದನ್ನ ಮತ್ತೆ ತಮಗೆಲ್ಲರಿಗೂ ಕೂಡ ವಿಜ್ಞಾಪಿಸ್ತಾ ಪರಮ ಪೂಜ್ಯ ಶ್ರೀಗುರುಗಳಲ್ಲಿ ಭಿನ್ನವನ್ನು ಮಾಡ್ಕೊಳ್ತಾ ಇದ್ದೇನೆ. ದಯವಿಟ್ಟು ನಮ್ಮೆಲ್ಲರಿಗೂ ಕೂಡ ಅನುಗ್ರಹ ಆಶೀರ್ವಾದವನ್ನು ದಯಪಾಲಿಸಬೇಕು ಅಂತ ಬೇಡ್ಕೊಳ್ತೇನೆ. ಹರೇ ರಾಮ. ಹರೇ ರಾಮ. ಕರುಣ ರಸದ ಕೋಡಿ ಬರಿವ ಕಟಾಕ್ಷದ ಪರತತ್ವ ವರೂಪ ವಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಆ ಸದ್ಗುರುವಿರಲಿ ಎನ್ನ ಮಾನಸದಿ.
ಶಂಕರರ ಒಂದು ಮಾತು ನೆನಪಾಗ್ತದೆ ಇಂದಿನ ಶ್ರೀ ಸಂದೇಶದ ನೇರದಲ್ಲಿ. ಎಲ್ಲಭಸೆ ನಿಜ ಕರ್ಮೋಪಾತ್ತಂ ವಿತ್ತಂ ತೇನ ವಿನೋದಯ ಚಿತ್ತಂ. ನಿನ್ನ ಕರ್ಮದಿಂದ ಯಾವ ಸಂಪತ್ತು ಸಂಪಾದನೆ ಆಗಿದೆಯೋ ಅದರಿಂದಲೇ ಸಂತೋಷ ಪಡು. ನಿನ್ನ ಕರ್ಮ ಎಂದರೆ ನಮ್ಮ ಪೂರ್ವಕರ್ಮ, ಜನ್ಮ ಜನ್ಮಾಂತರಗಳ ನಮ್ಮ ಕರ್ಮದ ಫಲವಾಗಿ ನಾವು ಇವತ್ತು ಏನು ಪಡ್ಕೊಂಡಿದ್ದೇವೋ ಅದನ್ನು ಪಡ್ಕೊಂಡಿದ್ದೇವೆ. ಅಥವಾ ಪ್ರಕೃತ ನೀನು ನಿನ್ನ ನ್ಯಾಯವಾದ ದುಡಿಮೆಯಿಂದ, ಧರ್ಮ ಮಾರ್ಗದ ಸತ್ಯ ಮಾರ್ಗದ ದುಡಿಮೆಯಿಂದ ಏನನ್ನು ಸಂಪಾದನೆ ಮಾಡಿದೆಯೋ ಅದರಿಂದಲೇ ನಿನ್ನ ಮನಸ್ಸನ್ನು ನೀನು ಸಂತೋಷಪಡಿಸಬೇಕು. ಮೂಢ ಜಹೀಹಿ ಧನಾಗಮ ತೃಷ್ಣ. ಎಲೈ ಮೂಢನೆ, ಹಣದ ತೃಷ್ಣೆಯನ್ನು, ಅದು ತೀರದ ಬಾಯಾರಿಕೆ ಬಿಟ್ಟು ಬಿಡು. ಕುರು ಸದ್ಬುದ್ಧಿಂ ಮನಸ್ಸಿ ವಿತೃಷ್ಣಾಂ. ಅಂಥ ಒಂದು ಹಣದ ದಾಹವಿಲ್ಲದ ಸದ್ಬುದ್ಧಿಯನ್ನು ನೀನು ಹೊಂದು ಎಂಬುದಾಗಿ ಶಂಕರರು ಹೇಳ್ತಾರೆ. ಅದು ಯಾಕೆ ನಾವು ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಂಡು ಅಂದರೆ, ಈಗ ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠ ಇದೆ, ಅದು ಸರಸ್ವತಿಯ ಕಾರ್ಯ ಅಲ್ಲಿ ನಡೀತಕ್ಕಂಥದ್ದು. ಸರಸ್ವತಿ ಕಾರ್ಯವೇ ನಡೆಯೋದಾದರೂ ಲಕ್ಷ್ಮಿ ಬೇಕಾಗ್ತದೆ. ಲಕ್ಷ್ಮಿ ಇಲ್ಲದೆ ಸಾಧ್ಯವಾ? ಇಷ್ಟಾರು ಮಕ್ಕಳಿಗೆ ಅನ್ನದಾನ ಆಗಬೇಕು, ನಿತ್ಯವೂ ಕೂಡ ಶಿಕ್ಷಕರಿಗೂ ಮಕ್ಕಳಿಗೂ ವಿದ್ಯಾದಾನ ಆಗಬೇಕು ಅಂತಂದರೆ ಪ್ರತಿನಿತ್ಯವೂ ಕೂಡ ಖರ್ಚು ಇದ್ದೇ ಇರ್ತದೆ ಅಲ್ವಾ? ಹಾಗಾದ್ರೆ ಲಕ್ಷ್ಮಿಯ ಪಾತ್ರ ಇದ್ದೇ ಇದೆ, ಅಲ್ಲಿ ಹಣವೂ ಕೂಡ ಬೇಕಾಗ್ತದೆ. ಆದರೆ ಹಣವು ಬರುವುದು ಎಷ್ಟು ಮುಖ್ಯವೋ ಅದು ಯಾವ ದಾರಿಯಿಂದ ಬಂತು ಎನ್ನುವುದು ಅಷ್ಟೇ ಮುಖ್ಯ ಅಲ್ಲ, ಅದಕ್ಕಿಂತ ಮುಖ್ಯ ಅಂತ. ಯಾವುದಾದ್ರೂ ದಾರಿಯಲ್ಲಿ ಬರುವ ಹಣ ಬೇಡ, ಸನ್ಮಾರ್ಗದಲ್ಲಿ ಬರಬೇಕು, ಸರಿಯಾದ ದಾರಿಯಲ್ಲಿ ಬರಬೇಕು. ಇವತ್ತು ಗಜಾನನ ಶರ್ಮರು ಒಂದು ಕೊಡುಗೆಯನ್ನು ಕೊಟ್ಟರು. ಓರ್ವ ವಿದ್ಯಾರ್ಥಿನಿಯ 1 ವರ್ಷದ ವೆಚ್ಚ, ಅದವರ ಸೇವೆ. ಅದು ಹೇಗೆ ಬಂದಿದ್ದು ಅಂದರೆ, ಅವರೊಂದು ಕಾದಂಬರಿಯನ್ನು ಬರೆದು ಆ ಕಾದಂಬರಿಯಿಂದ ಏನು ಹಣವು ಸಂಪಾದನೆ ಆಯಿತು ಅದನ್ನು ಸಮರ್ಪಣೆ ಮಾಡಿರ್ತಕ್ಕಂಥದ್ದು. ಕಾದಂಬರಿಯನ್ನು ಯಾರು ಕುರಿತಾಗಿ ಬರೆದಾರೋ ಆಕೆ ಕೂಡ ತುಂಬ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿ, ರಾಣಿ ಚೆನ್ನಭೈರಾದೇವಿ. ಅದೇ ಪ್ರದೇಶದ ರಾಣಿಯವಳು. ಗೋಕರ್ಣವೂ ಕೂಡ ಆಕೆ ವ್ಯಾಪ್ತಿಗೆ ಬರ್ತಾ ಇತ್ತು. ಆಕೆ ಆಡ್ತಾ ಇದ್ದಂಥ ಒಂದು ಕಾಲದಲ್ಲಿ ಕಾಳು ಮೆಣಸಿನ ರಾಣಿ, ಕರಿಮೆಣಸಿನ ರಾಣಿ ಎಂಬುದಾಗಿ ಆಕೆಯನ್ನು ಕರೀತಾಳೆ. ಈ ವಿದೇಶಿ ಶಕ್ತಿಗಳನ್ನು 54 ವರ್ಷಗಳ ಕಾಲ ತಡೆದು ನಿಲ್ಲಿಸಿದ್ದಳು ಅವಳು ಎನ್ನುವಂಥದ್ದು, ಪೋರ್ಚುಗೀಸರನ್ನು. ಆಕೆ ತನ್ನ ಪರಾಕ್ರಮದಿಂದ, ತನ್ನ ಕೌಶಲ್ಯದಿಂದ, ತನ್ನ ಕೆಚ್ಚಿನಿಂದ ತಡೆದು ನಿಲ್ಲಿಸಿ ಈ ದೇಶಕ್ಕೆ ತನ್ನದೇ ಅಸ್ತಿತ್ವದ ಆಡಳಿತ ಕೊಟ್ಟಿರತಕ್ಕಂಥವಳು. ಆಕೆ ವಂಚನೆಯಿಂದ ಸರಿಯಾಗ್ತಾಳೆ. ಜೈನ ಮತದಂತೆ ಅದು ತುಂಬ ಶ್ರೇಷ್ಠವಾಗಿರ್ತಕ್ಕಂಥದ್ದೇ ಬಿಡಿ ಆ ವಿಧಾನ. ಅದು ಸಲ್ಲೇಖನ ವ್ರತದ ಮೂಲಕವಾಗಿ, ಅಂದರೆ ನಿರಶನದ ಮೂಲಕವಾಗಿ ದೇಹತ್ಯಾಗ ಮಾಡ್ತಾಳೆ ಅವಳು. ಕೊಟ್ಟ ಕೊನೆಯಲ್ಲಿ ಸೆರೆಯಲ್ಲಿ ದೇಹತ್ಯಾಗವನ್ನು ಮಾಡ್ತಾಳೆ ರಾಣಿ ಚೆನ್ನಭೈರಾದೇವಿ. ಬಹಳ ಅದ್ಭುತವಾಗಿರ್ತಕ್ಕಂಥ ಚರಿತ್ರೆ ರಾಣಿ ಚೆನ್ನಭೈರಾದೇವಿಯದ್ದು. ಹಾಗಾಗಿ ಅಂಥದ್ದೊಂದು ವ್ಯಕ್ತಿತ್ವವನ್ನು ಹುಡುಕಿ ಆಕೆಯ ಕುರಿತು ಒಂದು ಕಾದಂಬರಿ ರಚನೆ ಮಾಡಿರ್ತಕ್ಕಂಥದ್ದು. ಕೇವಲ ಜನಪ್ರಿಯತೆ ಹುಚ್ಚಿನಿಂದ ಏನಾದ್ರು ಬರೆಯೋದಾದರೆ ಇಂಥದ್ದನ್ನ ಯಾರು ಅರ್ಸ್ಕೊಳ್ಳೋದಿಲ್ಲ. ಆದರೆ ನೀವು ಒಳ್ಳೆಯದನ್ನು ಬರೆದ್ರೆ ಜನ ಕೇಳ್ತಾರೆ, ತಗೋತಾರೆ ಅನ್ನೋದಕ್ಕೆ ಒಂದು ನಿದರ್ಶನ ಏನು ಅಂದರೆ 3 ಮುದ್ರಣ ಆಯಿತು ಈಗಾಗಲೇ. ಇದು ಚೆನ್ನಭೈರಾದೇವಿ ಎನ್ನುವುದೇ ಅದಕ್ಕೆ ನಿದರ್ಶನ. ಹಾಗಾಗಿ ಹೀಗೆ ಬಂದ ಸಂಪತ್ತನ್ನು ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠಕ್ಕೆ ಸಮರ್ಪಣೆ ಮಾಡ್ತಾ ಇರ್ತಕ್ಕಂಥದ್ದು. ಅವರು ಗಜಾನನ ಶರ್ಮಾ ಕೊಟ್ಬಿಡ್ತಾ ಇದ್ರು ಅದನ್ನು. ನಾವು ಹೇಳೋದು ಇಲ್ಲ, ಅದು ಸಮಾಜಕ್ಕೆ ಹೇಳಿ ನಾವು ಅದನ್ನು ಸ್ವೀಕಾರ ಮಾಡ್ತೇವೆ. ಯಾಕೆ ಅಂದರೆ ಈ ಸಂಪತ್ತಿಗೆ ತುಂಬ ಬೆಲೆ ಇದೆ. ಇದು ಲಕ್ಷ್ಮಿ ಹೋದಾದರೂ ಅಕ್ಷರ ಲಕ್ಷ್ಮಿ ಇದು ಅಂತ. ಅಕ್ಷರ ಲಕ್ಷ್ಮಿ, ಈ 1 ರೂಪಾಯಿ ಕೂಡ ಅಕ್ಷರದಿಂದಲೇ ಬಂದಿರತಕ್ಕಂಥದ್ದು, ಇನ್ಯಾವುದೋ ಮಾರ್ಗದಿಂದಲ್ಲ. ನಮ್ಮ ಉದ್ದೇಶವೂ ಕೂಡ ಅಕ್ಷರವೇ. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠದಲ್ಲಿ ಅಕ್ಷರಕ್ಕೆ ನಾವು ಒತ್ತು ಕೊಡ್ತಾ ಇರ್ತಕ್ಕಂಥದ್ದು, ಅಕ್ಷರವನ್ನು ಬೆಳೆಸ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅಕ್ಷರದಿಂದ ಬಂದ ಸಂಪತ್ತು ನಮಗೆ ಅದಕ್ಕೆ ತುಂಬ ಗ್ರಾಹ್ಯವಾಗಿರ್ತದೆ ಮತ್ತು ಶ್ರೇಷ್ಠವಾಗಿರ್ತದೆ ಅಂತ. ಆ ಕಾರಣಕ್ಕೆ ಯಾರಾದರೂ 72 ಕೋಟಿ ಕೊಡ್ಬೋದು. ಆದರೆ ನಾವು ಹೇಳ್ತೇವೆ ಈ 72,000 ಬೆಲೆ ಅದಕ್ಕಿಲ್ಲ ಅಂತ. ಆ 72 ಕೋಟಿಗೆ ಅದು ಯಾವುದಾದ್ರು ದಾರಿಯಲ್ಲಿ ಬಂದಿದ್ರೆ ಅದು ಈ 72,000 ಬೆಲೆ ಖಂಡಿತವಾಗಿಯೂ ಇಲ್ಲ. ಇದೇ ಬೆಲೆ ಬಾಳುವಂಥದ್ದು ಅದಲ್ಲ, ಅದರಲ್ಲಿ ಯಾವ ಸಂದೇಹವೂ ಇಲ್ಲ. ಹಾಗಾಗಿ ಇದೇ ಸಂದರ್ಭದಲ್ಲಿ ಇದನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇವೆ. ವಿಷ್ಣುಗುಪ್ತ ವಿಶ್ವವಿದ್ಯಾಪೀಠಕ್ಕೆ ನಿಮಗೇನಾದ್ರು ಕೊಡಬೇಕು ಅಂತ ಅನಿಸಿದರೆ ನೀವು ನ್ಯಾಯೋಚಿತವಾದ ಸಂಪತ್ತನ್ನೇ ಕೊಡಿ.
ನಮಗೆ ಎಷ್ಟೇ ಅಗತ್ಯ ಇದ್ರು, ಎಷ್ಟೇ ತೊಂದರೆ ಇದ್ರು, ನಿಮಗೆ ಎಷ್ಟೇ ಕೊಡುವ ಮನಸ್ಸಿದ್ರು, ಯಾವುದು ನ್ಯಾಯದ ಸಂಪತ್ತು ಅಲ್ವೋ ಆ ಹಣವನ್ನು ಕೊಡಬೇಡಿ. ಯಾಕೆಂದ್ರೆ ನಮಗೆ ನ್ಯಾಯವನ್ನು ಬೆಳೆಸಬೇಕಾಗಿದೆ, ಅಲ್ಲಿ ಧರ್ಮವನ್ನು ಬೆಳೆಸಬೇಕಾಗಿದೆ, ಸತ್ಯವನ್ನು ಬೆಳೆಸಬೇಕಾಗಿದೆ. ಅನ್ಯಾಯದ ಸಂಪತ್ತಿನಿಂದ ನ್ಯಾಯ ಬೆಳೆಯೋದಿಲ್ಲ, ಅನ್ಯಾಯದ ಸಂಪತ್ತಿನಿಂದ ಧರ್ಮವೂ ಬೆಳೆಯೋದಿಲ್ಲ. ಹಾಗಾಗಿ ಇಂಥದ್ದು ಎಲ್ಲ ಬಸೆ ನಿಜ ಕರ್ಮೋಪಾತ್ತಂ, ನಿನ್ನ ಬೆವರಿನ ಹಣ, ನಿನ್ನ ಬೆವರಿನ ಸಂಪಾದನೆ, ನ್ಯಾಯ ಮಾರ್ಗದಲ್ಲಿ ಬಂದಿರತಕ್ಕಂಥದ್ದು ಅದು ಬೇಕು. ಅಂಥದ್ದು ಬಂದರೆ ಅಲ್ಲಿ ವಿದ್ಯೆ ಮತ್ತು ಧರ್ಮ ಬೆಳೀಲಿಕ್ಕೆ ಸಾಧ್ಯ. ಅದಲ್ಲದೆ ಇದ್ರೆ ಅದು ಎಷ್ಟು ಶತಕೋಟಿ ಆದರೂ ಕೂಡ ಅದೇ ನಮ್ಮ ಗಿರಿಧರ ಕೆಜೆ ನಮ್ಮ ಗಿರಿ ಮಾತನಾಡುವಾಗ ಹೇಳಿದ ಹಾಗೆ, ಯಾವುದೋ ಸಂಪತ್ತಿನಿಂದ ಅದು ಒಂದು ವಿದ್ಯಾಸಂಸ್ಥೆ ಬೆಳೆದ್ರೆ ಅದು ಸತ್ಯವನ್ನು ಬೆಳೆಸೋದಿಲ್ಲ, ಅದು ಧರ್ಮವನ್ನು ಬೆಳೆಸೋದಿಲ್ಲ ಅಂತ. ಹಾಗಾಗಿ ಇಂಥದ್ದು ಬೇಕು. ಇಂದಿನ ಶ್ರೀ ಸಂದೇಶ ಏನು ಅಂದರೆ ಅದೇ ಅದು ಅಂತ. ಎಲ್ಲ ಭಸೆ ನಿಜ ಕರ್ಮೋಪಾತ್ತಂ ವಿತ್ತಂ ತೇನ ವಿನೋದಯ ಚಿತ್ತಂ. ನ್ಯಾಯ ಮಾರ್ಗದಲ್ಲಿ ಸಂಪಾದನೆ ಮಾಡು, ಅದರಿಂದಲೇ ಸಂತೋಷ ಪಡು, ಅದರಿಂದಲೇ ತೃಪ್ತಿಯನ್ನು ಪಡು. ಮತ್ತೆ ಶಾರ್ಟ್ ಕಟ್ಗಳಿಲ್ಲ, ಅವು ಗಮ್ಯಕ್ಕೆ ನಮ್ಮನ್ನು ತಲುಪಿಸೋದಿಲ್ಲ. ಈಗ ಮಠವೂ ಕೂಡ ಮಠ ಮನಸ್ಸು ಮಾಡಿದರೆ ಅಂಥ ಎಷ್ಟೋ ಸಂಪತ್ತನ್ನು ಮಠ ಅದನ್ನ ಪಡ್ಕೊಳ್ಳೋಕೆ ಸಾಧ್ಯ ಇದೆ. ಈಗ ಕಪ್ಪು ಹಣವೋ ಉಪ್ಪು ಹಣವೋ ಅಂಥದ್ದು ಬೇಕಾದಷ್ಟಿರ್ತದೆ ಸಮಾಜದಲ್ಲಿ. ಆದರೆ ಅದಕ್ಕೆ ನೀವು ಬಾಗಿಲು ತೆಗೆದ್ರೆ ಎಷ್ಟು ಶತಕೋಟಿ ಕೂಡ ಬರ್ಬೋದು, ಆದರೆ ಅದು ಬೇಡ ಅದು ಅಂತ. ಯಾಕೆಂದ್ರೆ ಉದ್ದೇಶ ಸಾಧನೆ ಆಗೋದಿಲ್ಲ ಅಂತ. ಹಾಗಾಗಿ ನೀವು ಊಟ ಮಾಡುವ ಅನ್ನವೂ ಕೂಡ ಅದು ನಿಮ್ಮ ಬೆವರಿನ ಸಂಪಾದನೆ ಆಗಿರಲಿ. ಅನ್ನ ಒಡಬಂದು ಕೇಳಿ ಅದನ್ನು ಬೇಯಿಸಿದ ನೀರು, ನಿನ್ನ ಬೆವರಿನ ಫಲವು ಪರರ ಕಣ್ಣೀರು ಅಂತ. ಯಾರದ್ದೋ ಕಣ್ಣೀರಿನಲ್ಲಿ ನಾವು ಬೇಯಿಸಿದ್ರೆ ಆ ಅನ್ನ ಬೇಯೋದಿಲ್ಲ, ಅದು ಜೀರ್ಣ ಆಗೋದು ಇಲ್ಲ, ಅದು ನಮ್ಮನ್ನು ತಿಂತದೆ ಹೊರತು ನಾವು ಅದನ್ನು ತಿನ್ನೋದು ಸುಮ್ಮನೆ. ಹಾಗಾಗಿ ಆ ನ್ಯಾಯಾರ್ಜಿತವಾದ ಸಂಪತ್ತಿನಿಂದ ಸಂತೋಷ ಪಡಬೇಕು ಹೊರತು ಅನ್ಯಾಯಾರ್ಜಿತವಾದ ಸಂಪತ್ತಿನಿಂದ ಅಲ್ಲ. ದಾನ ಮಾಡುವಾಗಲೂ ಕೂಡ ಹಾಗೆ. ಈಗ 100 ಕೋಟಿ ಅನ್ಯಾಯದ ಮಾರ್ಗದಲ್ಲಿ ಸಂಪಾದನೆ ಮಾಡಿ ಅದ್ರಿಗೊಂದು 5 ಕೋಟಿ ದಾನ ಮಾಡಿಬಿಡೋದು, ತಿರುಪತಿ ತಿಮ್ಮಪ್ಪನ ಹುಂಡಿಗೆ ಹಾಕ್ಬಿಡೋದು. ಈ ತಿರುಪತಿ ತಿಮ್ಮಪ್ಪನ ಹುಂಡಿ ತುಂಬ್ತಾ ಇರೋದು ಯಾಕೆ ಅಂದರೆ ಒಳ್ಳೆ ಕಾರಣಕ್ಕೂ ತುಂಬ್ತಾ ಇರ್ಬೋದು, ಆದ್ರೆ ಒಂದಷ್ಟು ಇದಂತೂ ಇದ್ದೇ ಇದೆ ಅಂತ. ಏನಾದರೂ ಪಾಪ ಮಾಡಿ ಸಂಪಾದನೆ ಮಾಡಿ ಅದು ಪರಿಹಾರ ಆಗಲಿ ಅಂತ ಅದ್ರಾಗೊಂದು 5%, 95% ಹಾಕಿದ್ರು ವಿಷಯ ಬೇರೆ. 5% ಹಾಕಿ ಅದು ಪಾಪ ಪರಿಹಾರ ಆಯಿತು ಆಗೋದೇ ಇಲ್ಲ. ಅಂತ ಹಣದ ದಾನದಿಂದ ಪುಣ್ಯವೂ ಕೂಡ ಬರೋದಿಲ್ಲ ಅಂತ. ಹಾಗಾಗಿ ನಾವು ಆ ದಾರಿಯಲ್ಲಿ ಹೋಗಬೇಕು ಅನ್ನೋದು ಒಂದಾದರೆ, ಇನ್ನೊಂದು ಇವತ್ತು ಡಾಕ್ಟರ್ ಗಿರಿಧರ ಕೆಜೆಯವರ ಭಿಕ್ಷಾ ಸೇವೆ ಮತ್ತು ರಾಮ ಸಾಮ್ರಾಜ್ಯ ಪಟ್ಟಾಭಿಷೇಕ, ಅದರ ಇಡೀ ಕಥೆಯನ್ನು ಅವರು ನಿಮ್ಮ ಮುಂದೆ ಬೆತ್ತರಿಸಿದ್ದಾರೆ ಡಾಕ್ಟ್ರು. ಅದನ್ನು ನಾವು ಪುನಃ ಅದ್ರ ಬಗ್ಗೆ ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗದೆ ಅದರ ಸಾರವೊಂದನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ. ಅದೇನು ಅಂದರೆ, ಬದುಕಿನಲ್ಲಿ 2 ಸಂಗತಿಗಳು ಬೇಕು ಅಂತ. ಒಂದು ಪುರುಷ ಪ್ರಯತ್ನ ಪ್ರಾಮಾಣಿಕವಾಗಿ ಮಾಡಬೇಕು, ಆಮೇಲೆ ದೈವ ಕೃಪೆಯನ್ನು ಹಾರೈಸಬೇಕು. ಅದು ಯಶಸ್ಸಾಗೋದಕ್ಕೆ ದೈವ ಕೃಪೆಯನ್ನು ಹಾರೈಸಬೇಕು. 10 ಬೀಜ ನೀವು ನೆಟ್ಟರೆ 10 ಬೀಜವು ಒಂದೇ ಕಡೆಯಿಂದ ತಂದಿದ್ರು, ನೀವು ಅದಕ್ಕೆ ನೀರು ಮಣ್ಣು ಗೊಬ್ಬರ ಎಲ್ಲ ಒಂದೇ ರೀತಿಯಿಂದ ಹಾಕಿದ್ರು 10 ಹುಟ್ಟಿ ಬರೋದಿಲ್ಲ. ಹುಟ್ಟಿ ಬಂದಿದ್ದೆಲ್ಲ ಈಗ ಯಾವುದು ಅಂಕುರಿಸಿದ್ದೆ ಅದೆಲ್ಲ ಗಿಡವಾಗೋದಿಲ್ಲ, ಗಿಡವಾಗಿದ್ದೆಲ್ಲ ಮರವಾಗೋದಿಲ್ಲ, ಮರವಾಗಿದ್ದೆಲ್ಲ ಹೂ ಬಿಡೋದಿಲ್ಲ, ಹೂವೆಲ್ಲ ಹಣ್ಣಾಗೋದಿಲ್ಲ, ಹಣ್ಣೆಲ್ಲವೂ ಚೆನ್ನಾಗಿರೋದಿಲ್ಲ. ಎಷ್ಟೋ ಹಣ್ಣುಗಳು ಹುಳುಕಾಗಿರ್ತವೆ, ಕೊಳಕಾಗಿರ್ತವೆ. ಒಂದು ಹಣ್ಣಿನಲ್ಲಿ ಕೂಡ ಎಲ್ಲ ಭಾಗಕ್ಕೂ ಒಂದೇ ರುಚಿ ಇಲ್ಲ, ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ರುಚಿ ಇದೆ, ಬೇರೆ ಬೇರೆ ಪರಿಣಾಮ ಇದೆ. ಇದೆಲ್ಲ ಏನು ಅಂದರೆ 2 ಇದೆ, 2 ಬೇಕು ಅಂತ. ಎಷ್ಟು ನಮ್ಮ ಪಾಲಿದೆಯೋ ಅಷ್ಟೇ ದೈವದ ಪಾಲಿದೆ, ಎಷ್ಟು ದೈವದ ಪಾಲಿದೆಯೋ ಅಷ್ಟೇ ನಮ್ಮ ಪಾಲಿದೆ. ಡಾಕ್ಟ್ರು ತಮ್ಮ ಪ್ರಯತ್ನದಲ್ಲೇನು ಮೋಸ ಮಾಡಲಿಲ್ಲ, ಬೇಕಾದಷ್ಟು ಪರಿಶ್ರಮ ಮಾಡ್ತಕ್ಕಂಥ ವ್ಯಕ್ತಿತ್ವ ಅದು. ಹಗಲು ರಾತ್ರಿ ವ್ಯತ್ಯಾಸ ಇಲ್ಲದೆ ದಿನಕ್ಕೆ 14 ಗಂಟೆ 15 ಗಂಟೆ ರೋಗಿಗಳು ನೋಡ್ತಕ್ಕಂಥ ವೈದ್ಯರವರು. ಹಾಗಾಗಿ ಅವರ ಪರಿಶ್ರಮದಲ್ಲಿ ಏನೂ ಕೊರತೆ ಇಲ್ಲ. ಪರಿಶ್ರಮ ಮಾಡುವಷ್ಟು ಮಾಡಿ ಅದರಲ್ಲಿ ಪರಿಣಾಮ ಇದೆ ಎಂಬುದನ್ನು ಕಂಡುಕೊಂಡ ಮೇಲೆಯೂ ದೈವಾನುಗ್ರಹಕ್ಕಾಗಿ ಪ್ರಾರ್ಥನೆ ಅಂತ. ಇದು ಕೂಡ ನಮ್ಮ ಜೀವನದಲ್ಲಿ ಬೇಕಾಗಿರ್ತಕ್ಕಂಥದ್ದು ಅಂತ. ಈಗ ನಾವು ಕೃಷಿ ಮಾಡ್ತೇವೆ, ನಮ್ಮ ಪ್ರಯತ್ನ ಒಂದಷ್ಟು ಬೇಕೇ ಬೇಕು. ಅದು ಭೂಮಿಯನ್ನು ಮಟ್ಟ ಮಾಡೋದು ಇರ್ಬೋದು, ಅಥವಾ ಉಳುಮೆ ಇರ್ಬೋದು, ನೀರಿರ್ಬೋದು, ಗೊಬ್ಬರ ಇರ್ಬೋದು, ಎಲ್ಲ ನಮ್ಮ ಪ್ರಯತ್ನ ಬೇಕಾದಷ್ಟಿದೆ. ಆಮೇಲೆ ಮಳೆ ಒಂದು ಬರಬೇಕು, ಇದೆಲ್ಲದರ ನಂತರ ಮಳೆ ಒಂದು ಬರಬೇಕು ಅಂತ. ಮಳೆ ಬಂದರೆ ನಮಗೆ ಫಲ ಬರ್ತಕ್ಕಂಥದ್ದು. ಇದೆಲ್ಲ ಪುರುಷ ಪ್ರಯತ್ನ, ಅದು ದೈವ ಅಂತ. ಹಾಗಾಗಿ ಮಾಡುವಷ್ಟು ಪುರುಷ ಪ್ರಯತ್ನವನ್ನು ಮಾಡಿ ಮತ್ತೆ ದೈವವನ್ನು ಪ್ರಾರ್ಥನೆ ಮಾಡಬೇಕು. ನಾವೇನೂ ಮಾಡದೆ ದೈವ ಒಂದೇ ಮಾಡಲಿ, ಕೇವಲ ಮಳೆ ಬಂದರೆ ಕೃಷಿ ಆಗ್ತದ, ಮಳೆ ಮಾತ್ರ ಬಂದರೆ ಇಲ್ಲ ಅಂತ. ನಮ್ಮ ಕೆಲಸ ನಾವು ಮಾಡಬೇಕಲ್ವಾ ಅಂತ. ಹಾಗಾಗಿ
ಇದೆರಡೂ ಬದುಕು ಎಂಬುದು. ಈ ಎರಡು ಕಾರ್ಯಕ್ರಮ ನಿಮ್ಮ ಕಣ್ಮುಂದೆ ಏನು ಬಂತೋ ಅದನ್ನಷ್ಟೇ ಸಂದೇಶವಾಗಿ ನಿಮ್ಮ ಮುಂದೆ ಇವತ್ತು ನಾವು ಇಡ್ಲಿಕ್ಕೆ ಇಷ್ಟಪಡ್ತೇವೆ. ಒಂದು, ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಲ್ವಾ, ಬರಬೇಡ ಅಂತ ಹೇಳ್ಬೇಕಾ? ಬಾರಮ್ಮ ಅಂತಲೇ. ಅದು ಹೇಗೆ ಬರಬೇಕು ಅಂದರೆ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಡೀತಾ. ಓವರ್ನೈಟ್ ಶ್ರೀಮಂತರಾಗೋ ಯೋಚನೆಗಳು ಬೇಡ. ಅದು ಕ್ರಮಕ್ರಮವಾಗಿ ಮೆಲ್ಲ ಮೆಲ್ಲ ಬರುವ ಪ್ರಮಾಣದಲ್ಲೇ ಬರಬೇಕು ಹೊರತು ಹೆಜ್ಜೆಯ ಮೇಲೊಂದು ಹೆಜ್ಜೆ ನಡೀತಾ ಅಂದರೆ ಹಾಗೆ ಗೆಜ್ಜೆ ಕಾಲುಗಳ ನಾದವ ತೋರುತ್ತಾ. ಈಗ ಶಬ್ದ ಇಲ್ಲದೆ ಬರೋ ಸಂಪತ್ತು ಇರ್ತದಲ್ಲ, ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ನಿಶ್ಶಬ್ದವಾಗಿ ಗೋಪ್ಯವಾಗಿ, ಅದೇ ಕಪ್ಪು ಹಣ್ಣು ಅಂತ ಹೇಳಿದ್ವಲ್ಲ ನಾವು, ಇದು ಅಲ್ಲ. ಹೆಜ್ಜೆಯ ಮೇಲೊಂದು ಹೆಜ್ಜೆ ಇಡುತ್ತಾ ಬರ್ಬೇಕಮ್ಮ ಅಂದರೆ ಲಕ್ಷ್ಮಿಗೆ ಬರಬೇಕಾದ್ರೂ ಕೂಡ ರೈಡರ್ ಇಟ್ಟಿದ್ದಾರೆ ಅಲ್ಲಿ ಅಂತ, ನೀವು ಬಂದ್ಬಿಡು ಅಂತ ಹೇಳಿಲ್ಲ ಅವರು ಅಂತ. ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನುಡುತ್ತಾ ಗೆಜ್ಜೆ ಕಾಲುಗಳ ನಾದವ ತೋರುತ್ತಾ. ಏನು ಬಂತು ಎಲ್ಲರಿಗೂ ಗೊತ್ತಾಗ್ಲಿ, ಟ್ರಾನ್ಸ್ಪರೆಂಟ್ ಇರಲಿ, ಬಂದಿದ್ದು ಹೋಗಿದ್ದು ಎಲ್ಲವೂ ಅಂತ. ಯಾವ ಸರ್ಕಾರ ಯಾವ ಇದೆಲ್ಲ ಅದಕ್ಕಿಂತ ಭಾಳ ಮೊದಲು ಈ ಮಾತುಗಳನ್ನ ಆಡ್ಬಿಟ್ಟಿದ್ದಾರೆ ಅಂತ, ದಾಸಶ್ರೇಷ್ಠರು ಅಂತ. ಹಾಗಾಗಿ ಆ ರೀತಿಯಲ್ಲಿ ಸಂಪತ್ತು ಬಂದು ನಾವು ಸಂತೋಷ ಪಡಬೇಕು ಅಂತ, ಅತೃಪ್ತಿ ಪಟ್ಕೋಬಾರದು. ಇನ್ಯಾರಿಗೂ ನಮಗಿಂತ ಹೆಚ್ಚು ಸಂಪಾದನೆ ಆಗಿದೆ ಅಂದರೆ ಸಂಪಾದನೆ ಜೊತೆ ನೆಮ್ಮದಿ ಇರಬೇಕು ಅಂತೇನಿಲ್ಲ, ಸಂಪಾದನೆ ಪಕ್ಕದಲ್ಲಿ ಸುಖವೂ ಇರಬೇಕು ಅಂತೇನಿಲ್ಲ. ಎಷ್ಟೋ ಬಾರಿ ಸಂಪಾದನೆ ಜೊತೆಯಲ್ಲಿ ತುಂಬ ಚಿಂತೆಗಳಿರ್ತವೆ, ಆಪತ್ತುಗಳಿರ್ತವೆ. ಆಪತ್ತುಗಳಂತೂ ಬಹುತರವಾಗಿರ್ತವೆ, ರೋಗಗಳಿರ್ತವೆ, ಪಾಪಗಳಿರ್ತವೆ. ಹಾಗಾಗಿ ನಮ್ಮ ಬೆವರಿನ ಶ್ರಮದ, ನಮ್ಮ ಬೆವರಿನ ಒಂದು ಸಂಪಾದನೆ, ಅದರಿಂದ ನಾವು ಊಟ ಮಾಡಬೇಕು ಹೊರತು ಬೇರೆ ಯಾವುದರಿಂದಲೂ ಅಲ್ಲ. ಶಂಕರರು ಹೇಳಿದ್ದು ಅದೇ, ಎಲ್ಲವಸೇ ನಿಜ ಕರ್ಮೋಪಾತ್ತಂ ವಿತ್ತಂ ತೇನ ವಿನೋದಯ ಚಿತ್ತಂ. ಹರೇ ರಾಮ. ಗೋಕರ್ಣ ಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ರಾಘವೇಶ್ವರ ಭಾರತೀ ಸ್ವಾಮಿ ಮಹಾರಾಜ್ ಕಿ